ಯಡಿಯೂರಪ್ಪನವರು 2 ವರ್ಷದ ಯಶಸ್ವಿ ಆಡಳಿತವನ್ನು ಮುಗಿಸಿ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಒಂದು ಬೇಸರದ ಒಂದು ಸಂಗತಿ. ಯಾಕಂದರೆ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಅದೆಲ್ಲದಕ್ಕಿಂತ ಇಂಥ ಸಂಕಷ್ಟದ ಕಾಲದಲ್ಲಿ ಪ್ರಥಮವಾಗಿ ಅವರು ಮುಖ್ಯಮಂತ್ರಿ ಆದ ಕೂಡ ಪ್ರವಾಹ ಬಂತು. ಪ್ರವಾಹದ ಮೇಲೆ ಕೊರೋನಾ 2 ವರ್ಷ, ಇದೆಲ್ಲವನ್ನು ಮೀರಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಗೂ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯ ಆಸ್ಪತ್ರೆ, ನಮ್ಮ ಉಡುಪಿ ಜಿಲ್ಲಾಸ್ಪತ್ರೆ ಮೇಲ್ದರ್ಜೆಗೆ ಏರಿಸದೆ 27 ವರ್ಷ ಆಗಿದೆ. ಈ ಕೊರೋನಾದ ಸಂಕಷ್ಟ ಕಾಲದಲ್ಲಿ ನಮಗೆ 250 ಬೆಡ್ಗೆ ಮೇಲ್ದರ್ಜೆ ಮಾಡಿ 150 ಕೋಟಿ ರೂಪಾಯಿ ಕಟ್ಟಡವನ್ನು ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಸೊ ಇಂಥ ನೀರಾವರಿ ಯೋಜನೆಗಿರ್ಬೋದು, ಇಂಥ ಹಲವಾರು ಯೋಜನೆಗಳಿಗೆ ಉಡುಪಿ ಜಿಲ್ಲೆಗೆ ಅವರು ಸಹಕಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ, ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವರು ನಮ್ಮ ಪಕ್ಷದವರೇ ಆಗಿರುವುದರಿಂದ ಮತ್ತು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವೆಲ್ಲ ಅವರ ನೇತೃತ್ವದಲ್ಲಿ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ಯಾರ ಹೆಸರು ಚಾಲ್ತಿಯಲ್ಲಿದೆ, ತಮ್ಮ ಅಭಿಪ್ರಾಯ ಹೇಳ್ಕೊಳ್ಳೋದು ಕರಿಬೋದು. ಶಾಸಕರ ಸಭೆ ಕರ್ಕೊಂಡು ಚರ್ಚೆ ಮಾಡ್ಬೋದು. ಸಂಸದೀಯ ಮಂಡಳಿಯಲ್ಲಿ ನಿರ್ಧಾರ ಮಾಡಿಯೂ ಹೇಳ್ಬೋದು, ಅಥವಾ ಶಾಸಕರ ಅಭಿಪ್ರಾಯವನ್ನು ತಗೊಳ್ಬೋದು. ಪಕ್ಷದ ಹೈಕಮಾಂಡ್ನ ನಿರ್ಧಾರಕ್ಕೆ ಬಿಟ್ಟದ್ದು. ಏನಿದ್ರು ಮುಖ್ಯಮಂತ್ರಿಗಳ ಆಯ್ಕೆ ನಮ್ಮ ಪಕ್ಷದಲ್ಲಿ ಹೆಚ್ಚಾಗಿ ಪಕ್ಷದ ಸಂಸದೀಯ ಮಂಡಳಿಯಲ್ಲಿ ಆಗ್ತದೆ. ಆ ರೀತಿ ಆಗ್ಬೋದು ಅಂತ. DK ಮತ್ತು ಸಿದ್ದರಾಮಯ್ಯ ಹೇಳ್ತಾರೆ, ಅವರ ಕಣ್ಣೀರಿಗೆ ಭಾವನಾತ್ಮಕ ಜೀವಿಗಳಿಗೆ ಕಣ್ಣೀರು ಇರ್ತದೆ. ಈ ಕಠೋರಿಗಳು ಅಂತಿರ್ತಾರೆ, ಭಾವನೆ ಇಲ್ಲ ಅಥವಾ ಕೇವಲ ವ್ಯವಹಾರದ ಮೇಲೆ ನನ್ನ ಅಂಥವರಿಗೆ ಕಣ್ಣೀರು ಬರಲ್ಲ. ಭಾವನಾತ್ಮಕ ಜೀವಿಗಳಿಗೆ ಕಣ್ಣೀರು ಇಂಥ ಸಂದರ್ಭದಲ್ಲಿ ಬಂದೇ ಬರ್ತದೆ, ಸ್ವಾಭಾವಿಕ. ಇವರಿಬ್ಬರಿಗೆ DKಶಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಕಠೋರ ಮನಸ್ಸಿನವರು. ಅವರು ಯಾವ ಪಕ್ಷದ ಒಂದು ಸಿದ್ಧಾಂತದ ಪ್ರಕಾರ ಈಗ 75 ವರ್ಷದ ಮೇಲಿಲ್ಲ. ಹಾಗಾಗಿ ನಾನು ಸಂತೋಷದಿಂದ ಬಿಟ್ಟುಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಂಥದ್ದೇನಿಲ್ಲ. ಕರಾವಳಿ ಯಾವ ರೀತಿ ಆದ್ಯತೆ ಬೇಕು ಅಂತ ಇಲ್ಲಿಯ ಶಾಸಕರಾಗಿ ಬಯಸ್ತೇವೆ ಈ ಆಯ್ಕೆ ಸಂದರ್ಭದಲ್ಲಿ? ನೋಡಿ, ಕರಾವಳಿಯಲ್ಲಿ ನಮಗೆ ಒಬ್ಬರು ಅಭಿವೃದ್ಧಿ ಮಾಡುವಂಥವ್ರು ಬೇಕು. ಸ್ವಲ್ಪ ಗಟ್ಟಿಯ ನಿರ್ಧಾರವನ್ನು ತಗೋ. ಯಾಕಂದರೆ ಈಗ ಸರ್ಕಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಒಳ್ಳೆಯದಿಲ್ಲ, ಕೊರೋನಾ ಬಂದು. ಅಂಥದ್ರಲ್ಲಿ ಸ್ವಲ್ಪ ಗಟ್ಟಿ ಧೈರ್ಯ ಮಾಡುವಂಥ ಒಬ್ಬ ಧೈರ್ಯದ ನಿರ್ಧಾರಗಳನ್ನು ಅಧಿಕಾರಿಗಳಿಂದ ಮಾಡಿಸುವಂಥ ಶಕ್ತಿ ಇರುವಂಥ ಒಬ್ಬ ನಾಯಕ ಬೇಕಾಗ್ತದೆ. ಅದು BJPಯಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಅಂಥ ಒಳ್ಳೆಯ ಆಯ್ಕೆಯನ್ನೇ ನಮ್ಮ ಪಕ್ಷ ಮಾಡ್ತದೆ ಅಂತ ಹೇಳ್ತಾ ನಿರೀಕ್ಷೆ ನಮ್ಮದಿದೆ.